ಮಾತು ಮನೆ ಕೆಡಿಸ್ತು ಅನ್ನೋ ಮಾತಿದೆ. ಆದರೆ ಇದು ಕೇವಲ ಮನೆಯಲ್ಲ. ರಾಜ್ಯದ 28 ಕ್ಷೇತ್ರಗಳನ್ನು ಗೆಲ್ಲುವ ಬಿಜೆಪಿಯ ಹುಮ್ಮಸ್ಸೇನಿದೆ ಅದನ್ನು ಕೆಡಿಸ್ಬಿಟ್ಟಿದೆ. ಗ್ಯಾರಂಟಿಯಿಂದ ಹೆಣ್ಣುಮಕ್ಕಳು ಸ್ವಲ್ಪ ದಾರಿ ತಪ್ಪಿದ್ದಾರೆ ಅನ್ನುವ ಜೆಡಿಎಸ್ ವರಿಷ್ಠರ ಮಾತು. ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತಿನ ಭರದಲ್ಲಿ ತಪ್ಪು ಮಾಡಿಕೊಂಡ್ರು. ದಾರಿ ತಪ್ಪಿದ ಮಾತಿಗೆ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹೊಸ ಬಿಕ್ಕಟ್ಟು ಎದುರಾಗ್ತಾ ಇದೆ. 28 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಹೊರಟಿರೋ ಕಮಲ ಪಡೆ ಮತ್ತು ದಳ ಎರಡಕ್ಕೂ ಕೂಡ ಶಾಕ್ ಆಗೋ ಸಾಧ್ಯತೆ ಇದೆ. ಈ ಹಿಂದೆಯೂ ಕೂಡ ಜೆಡಿಎಸ್, ಅದರಲ್ಲೂ ಪ್ರಮುಖವಾಗಿ ಮಂಡ್ಯ ಕ್ಷೇತ್ರ ಹೆಂಗೋಯ್ತು, ಮಂಡ್ಯದಲ್ಲಿ ಕಳಿಸಲ ನಿಖಿಲ್ ಕುಮಾರಸ್ವಾಮಿ ಹೆಂಗ್ ಸೋತ್ರು, ಅದೇ ಜೆಡಿಎಸ್ ನಾಯಕರ ಬಾಯಿಂದ ಬಂದಂತ ಕೆಲವೊಂದು ನುಡಿಮುತ್ತುಗಳಿಂದ ಅದೇ ರೀತಿಯ ಹೇಳಿಕೆ ಈಗ ಮತ್ತೆ ಕುಮಾರಸ್ವಾಮಿ ಅವರು ಆಡಿರೋದು ಈ ಬಾರಿ ಏನಾಗುತ್ತೆ ಅನ್ನೋ ಕುತೂಹಲ ಕಾರಣ ಆಗಿದೆ. ಸುಮಲತಾ ವಿರುದ್ಧ ಅತಿರೇಕದ ಹೇಳಿಕೆ ಕೊಟ್ಟಿದ್ರು ದಳಪತಿಗಳು. ಸುಮಲತಾ ಪರ ಅನುಕಂಪ ಸೃಷ್ಟಿಯಾಗಿ ನಿಖಿಲ್ ಸೋಲನ್ನೊಪ್ಪಿದ್ರು. ಅದೇ ತರದ ತಪ್ಪನ್ನ ಮತ್ತೊಮ್ಮೆ ಮಾಡಿದ್ದಾರೆ. ಮತ್ತದೇ ಸಿಚುವೇಶನ್ ಕ್ರಿಯೇಟ್ ಆಗುತ್ತಾ ಗೊತ್ತಿಲ್ಲ. ಕುಮಾರಸ್ವಾಮಿ ಹೇಳಿಕೆಯಿಂದ ಮತ ಕುಸಿಯುವ ಸಾಧ್ಯತೆಗಳಿದೆಯಾ? ಚಾನ್ಸಸ್ ಇದೆ. ಯಾಕಂದ್ರೆ ಮಹಿಳಾ ಮಣಿಯರನ್ನೆಲ್ಲ ಜನರಲ್ ಆಗಿ ಅವ್ರು ಮಾತನಾಡಿದ್ರು. ಎಲ್ಲ ಮಹಿಳೆಯರು, ರೈತ ಮಹಿಳೆಯರು, ಬಡ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಅಂದ್ಬಿಟ್ರು. ಮಹಿಳೆಯರು ಇದರಿಂದಲೇ ಬೇಸರ ಆಗ್ಬಿಟ್ಟು ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೆ ಮತ ಹಾಕದೇ ಇದ್ರೆ ಮಂಡ್ಯದಲ್ಲಿ 50-50 ಇದೆ ರೀ. 50% ಪುರುಷರಿದ್ರೆ 50% ಮಹಿಳೆಯರಿದ್ದಾರೆ. ಏನಾಗುತ್ತೆ ಗೊತ್ತಿಲ್ಲ. ಲೆಕ್ಕಾಚಾರಗಳೇನು, ಭೀತಿ ಏನು, ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರೂಪೇಶ್, ಗುಡ್ ಮಾರ್ನಿಂಗ್. ಕುಮಾರಸ್ವಾಮಿ ಅವರು ಕಳೆದ ಬಾರಿಯೂ ಕೂಡ ಮಾತಿನಿಂದಲೇ ಕ್ಷೇತ್ರ ಸೋತರು. ಈ ಬಾರಿಯೂ ಅದೇ ಮಾತು ಈಗಾಗಲೇ ಬಂದಾಗಿದೆ. ಕ್ಷೇತ್ರ ಸೋಲ ಗೆಲುವ. ರೂಪೇಶ್. ಪ್ರಣೋತ್, ವೆರಿ ಗುಡ್ ಮಾರ್ನಿಂಗ್. ಯಾಕಂತ ಹೇಳಿದ್ರೆ ರಾಜಕಾರಣದಲ್ಲಿ ಒಂದು ಮಾತು ಹೆಚ್ಚಾಡಿದ್ರು ಹೋಯ್ತು ಅಂತೇಳಿ, ಕಡಿಮೆ ಆಡಿದ್ರೆ ಏನು ಹೋಗಲ್ಲ. ಆದರೆ ಮಾತು ಹೆಚ್ಚಾಡಿದ್ರೆ ನಿಜಕ್ಕೂ ಕೂಡ ಅದು ಹೊಡೆತ ಕೊಡುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣೆ ನಿಂತಾಗ ಒಂದಿಷ್ಟು ಚರ್ಚೆಗಳಾಗಿತ್ತು. ಚಾಯ್ವಾಲ್ ಅಂತ ಹೇಳಿ ಕರೆದ್ರು. ಅದಾದ ನಂತರ ಮೊನ್ನೆ ಬಂದಂತ ಪರಿವಾರ ಹೇಳಿಕೆ, ಮೋದಿ ಅವರಿಗೆ ಕುಟುಂಬ ಇಲ್ಲ ಅಂತಕ್ಕಂಥ ಹೇಳಿಕೆಗಳು, ಆ ವಿಚಾರವನ್ನು ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ಅದೇ ರೀತಿ ಕುಮಾರಸ್ವಾಮಿ ಅವರಿಗೂ ಈಗ ಕಂಟಕ ಎದುರಾಗಿದೆ ಅನ್ನೋ ಚರ್ಚೆಗಳೀಗ ಬರ್ತಾ ಇದೆ. ಮೇಲ್ನೋಟಕ್ಕೆ ನೋಡಿದ್ರೆ, ಹೇಳಿಕೆಗಳು ನೋಡಿದ್ರೆ ನಿಜಕ್ಕೂ ಅದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ನಿಜಕ್ಕೂ ಇದೇ ಬಿಜೆಪಿ ಮೈತ್ರಿಕೂಟಕ್ಕೂ ಕೂಡ ಒಳ್ಳೆ ಹೇಳಿಕೆ ಅಲ್ಲ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿರೋದ್ರಿಂದ ಅವರಿಗೆ ಸಾಕಷ್ಟು ರೀತಿಯಲ್ಲಿ ಹೊಡೆತಗಳು ಬೀಳಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಸಾಕಷ್ಟು ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ನಿನ್ನೆ ದೇವೇಗೌಡರ ಕಾರ್ಯಕ್ರಮ ಆಗುತ್ತೆ ತುಮಕೂರಿನಲ್ಲಿ. ಅಲ್ಲೂ ಕೂಡ ದೇವೇಗೌಡರಿಗೆ ಪ್ರತಿಭಟನೆಯ ಬಿಸಿ ಬರುತ್ತೆ, ಬಿಸಿ ಮುಟ್ಟುತ್ತೆ. ಹೀಗಾಗಿ ಹೇಳಿಕೆ ಸಾಕಷ್ಟು ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತದ್ದು. ಯಾಕಂತ ಹೇಳಿದ್ರೆ ಹಿಂದೆ ಸುಮಲತಾ ವಿರುದ್ಧ ಹೇಳಿಕೆ ಕೊಟ್ಟಾಗ ನಿಖಿಲ್ ಕುಮಾರಸ್ವಾಮಿ, ಅಂದ್ರೆ ಇಲ್ಲಿ ರಾಜ್ಯದಲ್ಲಿ ಅಧಿಕಾರ ಇದ್ದಾಗಲೂ ಕೂಡ ಸಿಎಂ ಆಗಿದ್ರು ಕುಮಾರಸ್ವಾಮಿ ಅವರ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತು ಹೋಗ್ತಾರೆ. ಅದೇ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಚರ್ಚೆಗಳು ಇದೀಗ ಆಗ್ತಾ ಇದೆ. ಕುಮಾರಸ್ವಾಮಿ ಅವ್ರಿಗೂ ಅದೇ ರೀತಿ ಅವರ ಪಕ್ಷಕ್ಕೂ ಅದೇ ರೀತಿ ಮೈತ್ರಿಕೂಟಕ್ಕೂ ಕೂಡ ಈ ಹೇಳಿಕೆಯನ್ನು ಸಾಕಷ್ಟು ಡ್ಯಾಮೇಜ್ ಆಗಬಹುದು ಅಂತೇಳಿ ನಿರೀಕ್ಷೆ ಮಾಡಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರತಿ ಕ್ಷೇತ್ರ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಅದಕ್ಕೆ ಸಾಕಷ್ಟು ಸಂಘಟನೆಗಳ ಬೆಂಬಲವನ್ನು ಕೂಡ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೋರಿದ್ರು. ಈ ಮೂಲಕವಾಗಿ ಅದನ್ನೇ ಇಂಪ್ಯಾಕ್ಟ್ ಮಾಡಿಕೊಂಡು ಚುನಾವಣೆವರೆಗೂ, ಯಾಕಂದ್ರೆ ಈಗ ಇನ್ನ ಒಂದು 10 ದಿನಗಳಲ್ಲಿ ಚುನಾವಣೆ ಇದೆ, ಚುನಾವಣೆಯೂ ಕೂಡ ಈ ಒಂದು ಬಿಸಿಯನ್ನ ಇಟ್ಟುಕೊಂಡು ಹೋದ್ರೆ ನಿಜಕ್ಕೂ ಕೂಡ ಇದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತ ಲೆಕ್ಕಾಚಾರ ನಡೀತಾ ಇದೆ. ಹೀಗಾಗಿ ಕುಮಾರಸ್ವಾಮಿ ಅವರು ಇದರ ತೀವ್ರತೆಯನ್ನು ಅರ್ಥ ಮಾಡಿಕೊಂಡು ಕ್ಷಮೆಯನ್ನು ಕೋರಿದ್ರು. ಆದ್ರೆ ಕ್ಷಮೆಯನ್ನು ಕೋರೋದನ್ನೇ ನಾನು ಅಪರಾಧಿ ಅಂತ ಹೇಳಿ ಒಪ್ಪಿಕೊಂಡಂತಾಗಿದೆ ಅಂತ ಹೇಳಿ ಇಲ್ಲಿ ಕಾಂಗ್ರೆಸ್ಸಿಗರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಡ್ಯಾಮೇಜ್ ಆಗಬಹುದು. ಪ್ರಣೋತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.